ಹಲೋ, ನಮಸ್ತೆ ಸಮಸ್ತ ಕನ್ನಡ ನಾಡಿನ ಜನತೆಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸವಿತಾ. ಯಾರೆಲ್ಲ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಆ್ಯಂಡ್ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಈಗ ಕಾರ್ತಿಕ ಮಾಸ ಸ್ಟಾರ್ಟ್ ಆಗುತ್ತೆ. ಏನೋ ಅದು ಈ ಅಮಾವಾಸ್ಯೆ ನಂತರ, ದೀಪಾವಳಿ ನಂತರ ಮೋಸ್ಟ್ ಆಫ್ ದೆಮ್ ನಾನ್ ವೆಜ್ ತಿನ್ನಲ್ಲ. ಸೊ ಈಗ ನಾವು ಒಂದು ತಿಂಗಳವರೆಗೂ ನಾನ್ ವೆಜ್ಜಿಗೆ ಗೇಟ್ ಪಾಸ್ ಕೊಟ್ಟು ಅದಕ್ಕೆ ಗುಡ್ ಬೈ ಹೇಳ್ತಾ ನೈಟ್ ಮಾಡಿದ್ದು ಚಿಕನ್ ಬಿರಿಯಾನಿ ಕ್ವಿಕ್ಕಾಗಿ ಮಾಡಿದ್ವಿ. ದೀಪಾವಳಿ ನಂತರ ತಿನ್ನೋಕ್ಕಾಗಲ್ವಲ್ಲ ಅಂತ. ಹಾಗಾಗಿ ಟೈಮು ಸಿಕ್ಕಿರಲಿಲ್ಲ. ಹಾಗಾಗಿ ನಾನು ಇಲ್ಲಿ ಬಂದು ಆಲ್ಮೋಸ್ಟ್ 3/4 kg ಕ್ವಾಂಟಿಟಿ ಚಿಕನ್ ಇದೆ. ಸಾಂಬಾರು ಮಾಡಿದ್ರೆ ಇನ್ನು ಬೆಳಗ್ಗೆಗೆ ಮಿಕ್ಕೊಳ್ಳುತ್ತಲ್ಲ ಅಂತ ಹೇಳಿ ಬಿರಿಯಾನಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬಿರಿಯಾನಿಗೆಲ್ಲ ಮಸಾಲೆ ಹಾಕ್ಕೊತಾ ಇದ್ದೀನಿ. ನಾನು ಬಂದು ಏನು ಮಸಾಲ ಹಾಕ್ಕೊಂಡಿದ್ದೀನಿ ಅಂದರೆ, ಒಂದು ಆಡಿಸ್ಲಿಕ್ಕೆ ಮಸಾಲನ ಆಡಿಸ್ಕೊಳ್ಳೋಕ್ಕೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಒಂದು ಟೊಮೊಟೊ ಆ್ಯಂಡ್ ಚಕ್ಕೆ, ಲವಂಗ, ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕಾಯಿ ತುರಿ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಒಗ್ಗರಣೆಗೆ ಬಂದು ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈರುಳ್ಳಿ ಮತ್ತು ಟೊಮೊಟೊ ಒಗ್ಗರಣೆಗೆ ಹಾಕಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನೋಡಿ, ಹಾಗೆ ಬೇಗ ಆಗಲಿ ಅಂತ ಆ ಕಡೆ ಚಿಕನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಕಡೆ ಕುಕ್ಕರ್ ಇಟ್ಟಿದ್ದೀನಿ. ಸ್ವಲ್ಪ ಕುಕ್ಕರ್ ಬಿಸಿ ಆಗಲಿ. ಬಿಸಿ ಆದಮೇಲೆ ಆಗಿದೆ. ಈಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು ಇದ್ದೀನಲ್ವ, ಆ ಈರುಳ್ಳಿನ ಆಲ್ಮೋಸ್ಟ್ ಒಂದು 5-6 ಈರುಳ್ಳಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಲೈಸ್ ಮಾಡಿ. ಅದನ್ನು ಇವಾಗ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ನಾನು ಡೈರೆಕ್ಟಾಗಿ ಚಿಕನ್ ಹಾಕಲ್ಲ, ನಾನು ಮಾಡೋ ವಿಧಾನದಲ್ಲಿ. ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅಂದರೆ 1-2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಒಂದು 8 ಜನಕ್ಕೆ ಆಗೋಷ್ಟು ನಾನು ಆ ಕ್ವಾಂಟಿಟಿಲಿ ನೋಡ್ಕೊಂಡು ಮಾಡ್ತಾ ಇರೋದು. ಇನ್ನು ಬೆಳಗ್ಗೆಯಿಂದ ಯಾರೂ ತಿನ್ನಲ್ಲ, ನೈಟಿಗೆ ಫಿನಿಷ್ ಮಾಡಬೇಕು ಅಂತ. ಆಲ್ಮೋಸ್ಟ್ ಇವಾಗ ಬಂದು 8 o'clock ನೈಟು. ಇವಾಗ ನಾನು ಮಾಡ್ತಾಯಿದ್ದೀನಿ. ಮಕ್ಕಳೆಲ್ಲ ಇದ್ರಲ್ಲ, ಕಾರ್ತಿಕ್ ಮಾಸ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ, ಹಾಗಾಗಿ ಮಾಡ್ತಾ ಇರೋದು. ಮಾಡೋ ನೆಸೆಸಿಟಿನೂ ಇರಲಿಲ್ಲ, ಇರಲಿ ಮಾಡಬೇಕಾಗಿರುತ್ತೆ ಅಂತ ಹೇಳಿ ನೋಡಿ. ನೀವು ನೋಡಿದ್ರಲ್ಲ, ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ನ ಹಾಕ್ಬಿಟ್ಟು ಚಿಕನೆಲ್ಲ ಹಾಕಿ ಒಂದು 5-6 ನಿಮಿಷ ಅದರಲ್ಲೂ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಎಲ್ಲ ಆದಮೇಲೆ ನಾನು ಏನು ಮಸಾಲ ಆಡಿಸ್ಕೊಂಡಿದ್ದೀನಲ್ವ, ಆ ಮಸಾಲನ ಹಾಕ್ಬಿಟ್ಟು ಹಾಗೆ ನಾನು ಹೇಳ್ದಂಗೆ ಒಂದು 8 ಮೆಂಬರ್ಸ್ ಆಗೋಷ್ಟು ನಾನು ಇಲ್ಲಿ ಚಿಕನ್ ಬಿರಿಯಾನಿನ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇದು ಬಂದು ಪಾಲಿಶ್ ಅಕ್ಕಿನ ನಾನು ಯೂಸ್ ಮಾಡಲ್ಲ, ನಾರ್ಮಲ್ ಅಕ್ಕಿ ಅಂದರೆ ಆಲ್ಮೋಸ್ಟ್ ಈಗ 3-4 ಇಯರ್ಸಿಂದ. ಮೊದಲೆಲ್ಲ ಸೊಸೈಟಿ ಅಕ್ಕಿನೇ ಊಟ ಮಾಡ್ತಾಯಿದ್ವಿ, ಬಟ್ ಇವಾಗ ಸಿಗೋದು ತುಂಬ ಕಡಿಮೆ. ಹಾಗಾಗಿ ಪಾಲಿಶ್ ಅಕ್ಕಿ ಯೂಸ್ ಮಾಡಲ್ಲ. ಯಾಕಂದರೆ ನಮ್ಮೆಲ್ಲರಿಗೂ ಗೊತ್ತು, ನಮ್ಮೆಲ್ಲರಿಗೂ ಜಾಸ್ತಿ ಅಡ್ವಾಂಟೇಜ್ಗಿಂತ ಎಷ್ಟು ಆರೋಗ್ಯದ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಇವಾಗ ಬಂದು ಮಿಲ್ಲಿಂದನೇ, ಅಂದರೆ ಭತ್ತ ತೊಗೊಂಡು ಅದನ್ನು ಮಿಲ್ಲಲ್ಲಿ ಮಿಲ್ ಮಾಡಿಸಿ ಅದರಿಂದ ಹಾಕಿದ್ದು ಟೇಸ್ಟ್ ಚೆನ್ನಾಗಿರುತ್ತೆ. ನಾಟ್ ಬ್ಯಾಡ್, ಇಟ್ ಇಸ್ ಗುಡ್ ಕ್ವಾಲಿಟಿ.
ಕೆಬೋ ಹಾಕಿದ್ದೆ ಇನ್ ದ ನೈಟ್. ಮತ್ತು ಯಾರೆಲ್ಲ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಆ್ಯಂಡ್ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವೀಡಿಯೋದೊಂದಿಗೆ, ಮತ್ತೊಂದು ಕುಕ್ಕಿಂಗ್ ವೀಡಿಯೋದೊಂದಿಗೆ ಅಥವಾ ಬ್ಲಾಗೊಂದಿಗೆ ಸಿಗೋಣ ಅಂತ ಹೇಳ್ತಾ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.